ಗದಗ ನಿಧಿ ಸಿಕ್ಕ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕರ ಹೇಳಿಕೆಯಿಂದ ಎಲ್ಲ ಬದಲಾಗಿದೆ. ನಮ್ಮ ಚಿನ್ನ ನಮಗೂ ಕೊಡಿ ಅಂತ ಹೇಳಿ ಕುಟುಂಬಸ್ಥರು ಯೂ ಟರ್ನ್ ಹೊಡೆದಿದ್ದಾರೆ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ, ಬೀದಿಗೆ ಬಂದ ಕುಟುಂಬ. ನಮ್ ಚಿನ್ನ ನಮಗೆ ಕೊಡಿ ಅಂತಿದ್ದಾರೆ ಮಾಲೀಕರು. ಚಿನ್ನ ಸಿಕ್ಕಾಗ ಅದು ನಿಧಿ ಅಂದುಕೊಂಡು ರಿದ್ದಿ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅದು ನಿಧಿಯಲ್ಲ, ಕುಟುಂಬದ ಹಿರಿಯರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಬಂಗಾರ ಅಂತ ಗೊತ್ತಾಗಿದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ ಹೇಳಿಕೆಗೆ ಈಗ ಕುಟುಂಬಸ್ಥರನ್ನ ಗೊಂದಲಕ್ಕೀಡು ಮಾಡಿದೆ. ನೋಡಿದಾಗ ಭಾಳಂದ ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ದೇವಸ್ಥಾನದಾಗ ಸಿಕ್ಕಿತ್ತಂತಂದ್ರೆ ರಾಜಮನೆತನದಂತ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂಥ ಲಾಂಛನದ ಏನಾದರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂಥವು ಯಾವೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರ ಅಂದ್ರೆ ಏನು ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಭಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತೀರಿ. ಸೊ ಇವ್ರೇನು ಮಾಡ್ಯಾರ, ಅವಾಗ ಏನೂ ಸೌಕರ್ಯ ಇರಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ನಮ್ಮ ಚಿನ್ನ ವಾಪಸ್ ಕೊಡಿ ಎಂದ ಕುಟುಂಬಸ್ಥರು. ಪುರಾತತ್ವ ಇಲಾಖೆಯ ಅಧಿಕಾರಿ ಹೇಳಿಕೆಯು ಇಡೀ ಕುಟುಂಬದ ಮನಸ್ಥಿತಿಯನ್ನ ಬದಲಾಯಿಸಿದೆ. ಅದು ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನವನ್ನ ನಮಗೆ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರ ಅಲ್ಲ ನಮಗೆ ಒಳ್ಳೆ ವಾಪಸ್ ಕೊಡಿ. ಅದು ಅವ್ರು ಬಂಗಾರ ಅಲ್ಲ ಅದು ನಮ್ಗೆ ಒಳ್ಳೆ ವಾಪಸ್ ಕೊಡಿ. ನಮಗೆ ನಿಧಿ ಒಳ್ಳೆ ನಮಗೆ ವಾಪಸ್ ಕೊಡಿ. ಮನಿದಾರ ಅಂದ್ರೆ ನಮ್ಮ ಮನಿದೆ ಅಂದ್ರೆ ನಮಗೆ ಒಳ್ಳೆ ವಾಪಸ್ ನಮಗೆ ನಮ್ಮ ಹಿರಿಯರು ಈ ಮುತ್ತಾಚರ್ ಮಾಡಿದ್ದು ಅದು ಆಸ್ತಿ. ಅದು ಈಗ ನಮ್ಮ ಪ್ರಜ್ವಲ ರಾಜರು ಅಮ್ಮವ್ರು ಮಾಡಿದ್ದು ಆಸ್ತಿ. ಅದು ನಮ್ಮ ಕೊಟ್ಬಿಡ್ರಿ. ಅದು ಮತ್ತೆ ಏನಿಲ್ಲ ಅದಕ್ಕೇನು. ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಮನೆತನ ಮಾಡ್ತಿದ್ರಿ? ಈಗ ಅವರಪ್ಪ ಹಿಡ್ದಿದ್ರಿ ಅದು. ಅದರಿಂದ ಅವ್ರ ಅಜ್ಜಾರು ಇದ್ದಿದ್ದು ಹೊಳ್ಳಿ ಅವ್ರ ದಡಪ್ಪನ ಆಸ್ತಿ ಅವ್ರ ಮಗ ಹಿಡ್ದು ಇಲ್ಲಿ ಇದ್ದ ವಾಸವಾಗಿದ್ರೆ ಅದು ಕ್ರಮೇಣ ಬಿದ್ದು ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯ ಒಲೆಯ ಕೆಳಗಡೆ ಆಭರಣಗಳನ್ನ ಅಡಗಿಸಿ ಇಡ್ತಾ ಇದ್ರಂತೆ. ಇಲ್ಲಿ ಸಿಕ್ಕ ಚಿನ್ನ ಕೂಡ ಹೀಗೆ ಅವರ ಹಿರಿಯರು ಇಟ್ಟ ಚಿನ್ನವಾಗಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರ್ತಿವೆ. ಇನ್ನು ಸಿಕ್ಕ ಆಭರಣವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ಯುವಕ ಪ್ರಜ್ವಲ್ಗೆ ಅಧಿಕಾರಿಗಳು ವಿವಿಧ ಸಂಘಟನೆಯವರು ಸನ್ಮಾನ ಮಾಡಿದ್ದಾರೆ. ಮನೆಯ ಒಡತಿ ಕಸ್ತೂರಿ ರೀತಿ ಗಂಡನನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಬ್ಬಲಿ ಮಗನಿಗೆ ಸರ್ಕಾರ ಸಹಾಯ ಮಾಡಲಿ, ಚಿನ್ನ ವಾಪಸ್ ಕೊಡಲಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಿಧಿ ಸಿಕ್ಕ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕರ ಹೇಳಿಕೆಯಿಂದ ಎಲ್ಲ ಬದಲಾಗಿದೆ. ನಮ್ಮ ಚಿನ್ನ ನಮಗೂ ಕೊಡಿ ಅಂತ ಹೇಳಿ ಕುಟುಂಬಸ್ಥರು ಯೂ ಟರ್ನ್ ಹೊಡೆದಿದ್ದಾರೆ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ, ಬೀದಿಗೆ ಬಂದ ಕುಟುಂಬ. ನಮ್ ಚಿನ್ನ ನಮಗೆ ಕೊಡಿ ಅಂತಿದ್ದಾರೆ ಮಾಲೀಕರು. ಚಿನ್ನ ಸಿಕ್ಕಾಗ ಅದು ನಿಧಿ ಅಂದುಕೊಂಡು ರಿದ್ದಿ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅದು ನಿಧಿಯಲ್ಲ, ಕುಟುಂಬದ ಹಿರಿಯರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಬಂಗಾರ ಅಂತ ಗೊತ್ತಾಗಿದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ ಹೇಳಿಕೆಗೆ ಈಗ ಕುಟುಂಬಸ್ಥರನ್ನ ಗೊಂದಲಕ್ಕೀಡು ಮಾಡಿದೆ. ನೋಡಿದಾಗ ಭಾಳಂದ ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ದೇವಸ್ಥಾನದಾಗ ಸಿಕ್ಕಿತ್ತಂತಂದ್ರೆ ರಾಜಮನೆತನದಂತ.
ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂಥ ಲಾಂಛನದ ಏನಾದರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂಥವು ಯಾವೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರ ಅಂದ್ರೆ ಏನು ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಭಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತೀರಿ. ಸೊ ಇವ್ರೇನು ಮಾಡ್ಯಾರ, ಅವಾಗ ಏನೂ ಸೌಕರ್ಯ ಇರಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ನಮ್ಮ ಚಿನ್ನ ವಾಪಸ್ ಕೊಡಿ ಎಂದ ಕುಟುಂಬಸ್ಥರು. ಪುರಾತತ್ವ ಇಲಾಖೆಯ ಅಧಿಕಾರಿ ಹೇಳಿಕೆಯು ಇಡೀ ಕುಟುಂಬದ ಮನಸ್ಥಿತಿಯನ್ನ ಬದಲಾಯಿಸಿದೆ. ಅದು ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನವನ್ನ ನಮಗೆ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರ ಅಲ್ಲ ನಮಗೆ ಒಳ್ಳೆ ವಾಪಸ್ ಕೊಡಿ. ಅದು ಅವ್ರು ಬಂಗಾರ ಅಲ್ಲ ಅದು ಅಂದ್ರೆ ನಮ್ಗೆ ಒಳ್ಳೆ ವಾಪಸ್ ಕೊಡಿ. ನಮಗೆ ನಿಧಿ ಒಳ್ಳೆ ನಮಗೆ ವಾಪಸ್ ಕೊಡಿ. ಮನಿದಾರ ಅಂದ್ರೆ ನಮ್ಮ ಮನಿದೆ ಅಂದ್ರೆ ನಮಗೆ ಒಳ್ಳೆ ವಾಪಸ್ ನಮಗೆ ನಮ್ಮ ಹಿರಿಯರು ಈ ಮುತ್ತಾಚರ್ ಮಾಡಿದ್ದು ಅದು ಅಷ್ಟೇ. ಅದು ಈಗ ನಮ್ಮ ಪ್ರಜ್ವಲ ರಾಜರು ಅಮ್ಮವ್ರು ಮಾಡಿದ್ದು ಅಷ್ಟೇ. ಅದು ನಮ್ಮ ಕೊಟ್ಬಿಡ್ರಿ. ಅದು ಮತ್ತೆ ಏನಿಲ್ಲ ಅದಕ್ಕೇನು. ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಮನೆತನ ಮಾಡ್ತಿದ್ರಿ? ಈಗ ಅವರಪ್ಪ ಹಿಡ್ದಿದ್ರಿ ಅದು. ಅದರಿಂದ ಅವ್ರ ಅಜ್ಜಾರು ಇದ್ದಿದ್ದು ಹೊಳ್ಳಿ ಅವ್ರ ದಡಪ್ಪನ ಆಸ್ತಿ ಅವ್ರ ಮಗ ಹಿಡ್ದು ಇಲ್ಲಿ ಇದ್ದ ವಾಸವಾಗಿದ್ರೆ ಅದು ಕ್ರಮೇಣ ಬಿದ್ದು ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯ ಒಲೆಯ ಕೆಳಗಡೆ ಆಭರಣಗಳನ್ನ ಅಡಗಿಸಿ ಇಡ್ತಾ ಇದ್ರಂತೆ. ಇಲ್ಲಿ ಸಿಕ್ಕ ಚಿನ್ನ ಕೂಡ ಹೀಗೆ ಅವರ ಹಿರಿಯರು ಇಟ್ಟ ಚಿನ್ನವಾಗಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರ್ತಿವೆ. ಇನ್ನು ಸಿಕ್ಕ ಆಭರಣವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ಯುವಕ ಪ್ರಜ್ವಲ್ಗೆ ಅಧಿಕಾರಿಗಳು ವಿವಿಧ ಸಂಘಟನೆಯವರು ಸನ್ಮಾನ ಮಾಡಿದ್ದಾರೆ. ಮನೆಯ ಒಡತಿ ಕಸ್ತೂರಿ ರೀತಿ ಗಂಡನನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಬ್ಬಲಿ ಮಗನಿಗೆ ಸರ್ಕಾರ ಸಹಾಯ ಮಾಡಲಿ, ಚಿನ್ನ ವಾಪಸ್ ಕೊಡಲಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಿಧಿ ಸಿಕ್ಕ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕರ ಹೇಳಿಕೆಯಿಂದ ಎಲ್ಲ ಬದಲಾಗಿದೆ. ನಮ್ಮ ಚಿನ್ನ ನಮಗೂ ಕೊಡಿ ಅಂತ ಹೇಳಿ ಕುಟುಂಬಸ್ಥರು ಯೂಟರ್ನ್ ಹೊಡೆದಿದ್ದಾರೆ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ, ಬೀದಿಗೆ ಬಂದ ಕುಟುಂಬ. ನಮ್ ಚಿನ್ನ ನಮಗೆ ಕೊಡಿ ಅಂತಿದ್ದಾರೆ ಮಾಲೀಕರು. ಚಿನ್ನ ಸಿಕ್ಕಾಗ ಅದು ನಿಧಿ ಅಂದುಕೊಂಡು ರಿತ್ತಿ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅದು ನಿಧಿಯಲ್ಲ, ಕುಟುಂಬದ ಹಿರಿಯರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಬಂಗಾರ ಅಂತ ಗೊತ್ತಾಗಿದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ ಹೇಳಿಕೆಗೆ ಈಗ ಕುಟುಂಬಸ್ಥರನ್ನ ಗೊಂದಲಕ್ಕೀಡು ಮಾಡಿದೆ. ನೋಡಿದಾಗ ಭಾಳಂದು ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ದೇವಸ್ಥಾನದಾಗ ಸಿಕ್ಕಿತ್ತಂತಂದ್ರೆ ರಾಜಮನೆತನದಂತ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂಥ ಲಾಂಛನದ ಏನಾದರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂಥವು ಯಾವೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರ ಅಂದ್ರೆ ಏನು ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಭಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತೀರಿ. ಸೊ ಇವ್ರೇನು ಮಾಡ್ಯಾರ, ಅವಾಗ ಏನೂ ಸೌಕರ್ಯ ಇರಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ನಮ್ಮ ಚಿನ್ನ ವಾಪಸ್ ಕೊಡಿ ಎಂದ ಕುಟುಂಬಸ್ಥರು. ಪುರಾತತ್ವ ಇಲಾಖೆಯ ಅಧಿಕಾರಿ ಹೇಳಿಕೆಯು ಇಡೀ ಕುಟುಂಬದ ಮನಸ್ಥಿತಿಯನ್ನ ಬದಲಾಯಿಸಿದೆ. ಅದು ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನವನ್ನ ನಮಗೆ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರ ಅಲ್ಲ ನಮಗೆ ಒಳ್ಳೆ ವಾಪಸ್ ಕೊಡಿ. ಅದು ಅವ್ರು ಬಂಗಾರ ಅಲ್ಲ ಅದು ಅಂದ್ರೆ ನಮ್ಗೆ ಒಳ್ಳೆ ವಾಪಸ್ ಕೊಡಿ. ನಮಗೆ ನಿಧಿ ಒಳ್ಳೆ ನಮಗೆ ವಾಪಸ್ ಕೊಡಿ. ಮನಿದಾರ ಅಂದ್ರೆ ನಮ್ಮ ಮನಿದೆ ಅಂದ್ರೆ ನಮಗೆ ಒಳ್ಳೆ ವಾಪಸ್ ನಮಗೆ ನಮ್ಮ ಹಿರಿಯರು ಈ ಮುತ್ತಾಚರ್ ಮಾಡಿದ್ದು ಅದು ಅಷ್ಟೇ. ಅದು ಈಗ ನಮ್ಮ ಪ್ರಜ್ವಲ ರಾಜರು ಅಮ್ಮವ್ರು ಮಾಡಿದ್ದು ಅಷ್ಟೇ. ಅದು ನಮ್ಮ ಕೊಟ್ಬಿಡ್ರಿ. ಅದು ಮತ್ತೆ ಏನಿಲ್ಲ ಅದಕ್ಕೇನು. ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಮನೆತನ ಮಾಡ್ತಿದ್ರಿ? ಈಗ ಅವರಪ್ಪ ಹಿಡ್ದಿದ್ರಿ ಅದು. ಅದರಿಂದ ಅವ್ರ ಅಜ್ಜಾರು ಇದ್ದಿದ್ದು ಹೊಳ್ಳಿ ಅವ್ರ ದಡಪ್ಪನ ಆಸ್ತಿ ಅವ್ರ ಮಗ ಹಿಡ್ದು ಇಲ್ಲಿ ಇದ್ದ ವಾಸವಾಗಿದ್ರೆ ಅದು ಕ್ರಮೇಣ ಬಿದ್ದು ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯ ಒಲೆಯ ಕೆಳಗಡೆ ಆಭರಣಗಳನ್ನ ಅಡಗಿಸಿ ಇಡ್ತಾ ಇದ್ರಂತೆ.
ಇಲ್ಲಿ ಸಿಕ್ಕ ಚಿನ್ನ ಕೂಡ ಹೀಗೆ ಅವರ ಹಿರಿಯರು ಇಟ್ಟ ಚಿನ್ನವಾಗಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರ್ತಿವೆ. ಇನ್ನು ಸಿಕ್ಕ ಆಭರಣವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ಯುವಕ ಪ್ರಜ್ವಲ್ಗೆ ಅಧಿಕಾರಿಗಳು, ವಿವಿಧ ಸಂಘಟನೆಯವರು ಸನ್ಮಾನ ಮಾಡಿದ್ದಾರೆ. ಮನೆಯ ಒಡತಿ ಕಸ್ತೂರಿ ರೀತಿ ಗಂಡನನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಬ್ಬಲಿ ಮಗನಿಗೆ ಸರ್ಕಾರ ಸಹಾಯ ಮಾಡಲಿ, ಚಿನ್ನ ವಾಪಸ್ ಕೊಡಲಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.